ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು NT ಸ್ಕ್ಯಾನಿಂಗ್ ಮುಖಾಂತರ ನಾವು ಒಂದು ಬಾಯ್ ಬೇಬಿ ಆಗುತ್ತಾ ಅವ್ರ ಗರ್ಲ್ ಬೇಬಿ ಆಗುತ್ತಾ ಅಂತ ನಾವು ಫೈಂಡ್ ಔಟ್ನ ಮಾಡ್ಬೋದಾ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ. ಹಾಗೇನೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗಾಯ್ಸ್, ಇದು ಬಂದು ನನ್ನ ಮಗಂದು NT ಸ್ಕ್ಯಾನ್ ರಿಪೋರ್ಟ್. ಅಂದರೆ ಇಲ್ಲಿ ಒಬ್ಬೊಬ್ರಿಗೆ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಮೇನ್ ಇದರಲ್ಲೇ NT ಸ್ಕ್ಯಾನ್ ಅಂತಲೇ ಕೊಟ್ಬಿಡ್ತಾರೆ. ಬಟ್ ನನಗಿಲ್ಲಿ NT ಸ್ಕ್ಯಾನ್ ಅಂತ ಏನು ಕೊಟ್ಟಿಲ್ಲ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ನನಗೆ ಇಂಪ್ರೆಷನಲ್ಲಿ ನನಗೆ ಲಾಸ್ಟಲ್ಲಿ ಡೀಟೇಲ್ಡ್ NT ಸ್ಕ್ಯಾನ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಗಾಯ್ಸ್, ಏನಂದರೆ ಈ NT ಸ್ಕ್ಯಾನ್ ಬಂದು ನಿಮಗೆ 11 ವೀಕ್ಸಿಂದ 13 ವೀಕ್ಸ್ ಒಳಗಡೆ ಮಾಡುವಂಥದ್ದು. ಅಂದರೆ ಏನಕ್ಕೆ ಈ ಥರ NT ಸ್ಕ್ಯಾನ್ನ ನಾವು ಮಾಡಿಸಲೇಬೇಕು ಅನ್ನೋದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಹಾಗೆಯೇ ಗಾಯ್ಸ್, ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೈಗೆ ಅಂದರೆ ನಿಮ್ಮದು ಸ್ಕ್ಯಾನಿಂಗ್ ಎಲ್ಲ ಮುಗಿದ ಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡ್ತಾರಲ್ವಾ, ಆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟ ತಕ್ಷಣ ನಿಮ್ಮ ಕೈಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಸಿಕ್ಕಿದ ತಕ್ಷಣವೇ ನೀವು ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಏನಂತ ಅಂದರೆ, ಅದು ಸ್ಕ್ಯಾನಿಂಗ್ ರಿಪೋರ್ಟು ನಿಮ್ದಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದು ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂದರೆ ನಿಮ್ಮದು ಬೇರೆಯವ್ರಿಗೆ ಹೋಗುತ್ತೆ, ಬೇರೆಯವ್ರದ್ದು ನಿಮಗೆ ಬರುತ್ತೆ, ಆ ರೀತಿಯೂ ಕೂಡ ಆಗುತ್ತೆ. ಅಂದರೆ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ಚೆಕ್ ಮಾಡಿನೇ ಕೊಡ್ತಾರೆ, ಬಟ್ ಒಂದೊಂದು ಸಲ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸು. ಸೊ ಹಾಗಾಗಿ ನಾನು ನಿಮಗೆ ಈ ಥರ ಹೇಳ್ತಾ ಇದ್ದೀನಿ, ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಗಾಯ್ಸ್ ಏನಂದರೆ, ಮೊದಲಿಗೆ ನಿಮಗೆ ನಿಮ್ಮ ನೇಮ್ನ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೋಡಿ, ನಿಮ್ಮ ನೇಮು ಈಗ ನಂದಿನಿ, ಈಗ ನೋಡಿ ನಂದಿನಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಈ ನಂದಿನಿ ಅನ್ನೋರೇ ಇನ್ನೊಬ್ಬರು ಇರ್ಬೋದು ಅಲ್ವಾ. ಸೊ ಹಾಗಾಗಿ ಇದು ನಿಮ್ದಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆ್ಯಂಡ್ ಏಜ್ ಕೂಡ ಕೊಟ್ಟಿರ್ತಾರೆ, ಹಾಗೆಯೇ ನಿಮ್ಮ ಡಾಕ್ಟರ್ ನೇಮ್ ಕೂಡ ಕೊಟ್ಟಿರ್ತಾರೆ, ಆ್ಯಂಡ್ LMP ಡೇಟ್ ಕೂಡ ಕೊಟ್ಟಿರ್ತಾರೆ. ನಿಮಗೆ EDT ಡೇಟ್ ಕೂಡ ಇಲ್ಲಿ ಮೆನ್ಷನ್ನ ಮಾಡಿರ್ತಾರೆ. ಆ್ಯಂಡ್ ಇದು ಬಂದು ನಾನು ಸ್ಕ್ಯಾನಿಂಗ್ ಮಾಡಿಸಿದ್ನಲ್ಲ, ಆ ಡೇಟ್ ಇದು 17/1/2022 ನಾನು ಈ ಸ್ಕ್ಯಾನಿಂಗ್ನ ಮಾಡಿಸಿದ್ದು. ಆ್ಯಂಡ್ ಬಿಲ್ ನಂಬರ್, ಪೇಷಂಟ್ ನಂಬರ್ ಇದೆಲ್ಲ ಅವ್ರದ್ದು, ಇದೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಒಬ್ಬೊಬ್ಬರಿಗೆ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಕೂಡ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಂದು ನಂದಿನಿ ಅಲ್ವಾ, ನಂದು ಇನ್ಶಿಲ್ನ ಕೊಟ್ಟಿಲ್ಲ ಅವರು. ಸೊ ನಾನಿಲ್ಲಿ ಏನು ಚೆಕ್ ಮಾಡ್ಕೊಳ್ತೀನಿ ಅಂತಂದರೆ, ನಮ್ಮ ಡಾಕ್ಟರ್ ನೇಮ್ನ ಚೆಕ್ ಮಾಡ್ಕೊಳ್ತೀನಿ. ಹಾಗೆಯೇ ನಂದು ಲಾಸ್ಟ್ LMP ಡೇಟ್ ಇರುತ್ತಲ್ಲ, ಅದನ್ನು ಕೂಡ ಒಂದ್ಸಲ ನಾನು ಚೆಕ್ ಮಾಡ್ಕೊಳ್ತೀನಿ. ಈ ಥರ ನಿಮ್ಮದು ನೇಮ್ ಏನಾದರೂ ಇನ್ಶಿಯಲ್ ಕೊಟ್ಟಿಲ್ಲ ಅಂತಂದರೆ ಆ ಥರ ಚೆಕ್ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಅಡ್ರೆಸ್ ಕೊಟ್ಟಿರ್ತಾರೆ, ಆ ಅಡ್ರೆಸ್ನು ಕೂಡ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಗಾಯ್ಸ್ ನೋಡಿ, ಇದನ್ನು ನಾನು 13 ವೀಕ್ಸ್ 5 ಡೇಸಲ್ಲಿ ನಾನು ಈ ಸ್ಕ್ಯಾನಿಂಗ್ನ ಮಾಡಿಸಿದ್ದು. ನಿಮಗೆ NT ಅಂದರೆ ಏನು ಅಂತಂದರೆ ನ್ಯೂಕಲ್ ಟ್ರಾನ್ಸ್ಯುಲೆನ್ಸಿ ಅಂತ. ಅದನ್ನು ಯಾಕೆ ಮಾಡಿಸ್ಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಈ NT ಸ್ಕ್ಯಾನ್ನ ನಿಮಗೆ 11 ವೀಕಿಂದ 13 ವೀಕ್ಸ್ ಒಳಗಡೆ ಇದನ್ನು ಮಾಡ್ತಾರೆ. ಅಂದರೆ 3 ಮಂತ್ಸ್ ಸ್ಕ್ಯಾನಿಂಗ್ ಇದು. ಆ್ಯಂಡ್ ಇದರಲ್ಲಿ ನೋಡಿ, ನನಗೆ ಇದರಲ್ಲಿ ಸಿಂಗಲ್ ಇಂಟ್ರಾ ಯುಟೆರಿನ್ ಜೆಸ್ಟೇಷನಲ್ ಸ್ಯಾಕ್ ವಿತ್ ಫೆಟಸ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಇದರಲ್ಲಿ ಏನಂತ ಅಂದರೆ ಗಾಯ್ಸ್, ಸಿಂಗಲ್ ಇಂಟ್ರಾ ಯುಟೆರಿನ್ ಜೆಸ್ಟೇಷನ್, ಸಿಂಗಲ್ ಲೈವ್ ಅಂತಲೂ ಕೊಟ್ಟಿರ್ತಾರೆ. ಹಾಗಂತ ಅಂದರೆ ಏನು ಅಂತಂದರೆ, ಒಂದು ಮಗು ಅಂದರೆ ಸಿಂಗಲ್ ಅಂತಂದರೆ ಒಂದು ಜೀವಂತ ಮಗು ಇದೆ ಅಂತ. ಅಕಸ್ಮಾತ್ ಏನಾದರೂ ನಿಮಗೆ ಟ್ವಿನ್ಸ್ ಏನಾದರೂ ಇದ್ದರೆ ಟ್ವಿನ್ ಅಂತ ಕೊಟ್ಟಿರ್ತಾರೆ, ಟ್ವಿನ್ ಲೈವ್ ಇಂಟ್ರಾಯುಟೆರಿನಲ್ ಜೆಸ್ಟೇಷನಲ್ ಅಂತ ಕೊಟ್ಟಿರ್ತಾರೆ. ಈ ಥರ ಇಲ್ಲಿ ನೋಡಿ, ಇಲ್ಲಿ ಕೂಡ ಅದನ್ನು ಮೆನ್ಷನ್ನ ಮಾಡಿದ್ದಾರೆ ನೋಡಿ, ಇಂಪ್ರೆಷನ್ನಲ್ಲಿ ಸಿಂಗಲ್ ಲೈವ್ ಇಂಟ್ರಾಯುಟೆರಿನ್ ಜೆಸ್ಟೇಷನ್ ಅಂತ ಇಲ್ಲಿ ಕೂಡ ಮೆನ್ಷನ್ನ ಮಾಡಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ನೋಡಿದ್ರೆ ಗಾಯ್ಸ್, ಇಲ್ಲಿ ನೋಡಿ, ಫೆಟಲ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ಆ್ಯಂಡ್ ಮೂಮೆಂಟ್ಸ್ ಆರ್ ವಿಜುವಲೈಸ್ಡ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಅಂದರೆ ಫೆಟಲ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ಒಬ್ಬೊಬ್ರಿಗೆ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಫೆಟಲ್ ಹಾರ್ಟ್ ಅಂತಲೂ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಫೆಟಲ್ ಹಾರ್ಟ್ ಆ್ಯಕ್ಟಿವಿಟಿ ಅಂತಲೂ ಕೂಡ ಒಂದೊಂದರಲ್ಲಿ ಮೆನ್ಷನ್ನ ಮಾಡಿರ್ತಾರೆ. ಫೆಟಲ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ಆ್ಯಂಡ್ ಮೂಮೆಂಟ್ಸ್ ಆರ್ ವಿಜುವಲೈಸ್ಡ್ ಅಂತಂದರೆ ಫೆಟಲ್ದು ನಾವು ಅಂದರೆ ಮಗುವಿಂದು ಮೂಮೆಂಟ್ಸ್ನ ನಾವು ನೋಡಿದ್ದೀವಿ ಅಂತ ಇಲ್ಲಿ ಮೆನ್ಷನ್ನ ಮಾಡಿರೋದು. ಹಾಗೆಯೇ FHR ಫೆಟಲ್ ಹಾರ್ಟ್ ರೇಟ್ ಬಂದು 166 ಬೀಟ್ಸ್ ಪರ್ ಮಿನಿಟ್ಸ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ನೀವು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ CRL ಮೆಷರ್ಸ್ ಅಂತ ಇದೆ. ಓಕೆನಾ, CRL ಅಂತ ಅಂದರೆ ಏನು ಅಂತಂದರೆ ಕ್ರೌನ್ ರಂಪ್ ಲೆಂತ್ ಅಂತ. ಇದು ಬಂದು 76.5 mm ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಅಂದರೆ ಕ್ರೌನ್ ರಂಪ್ ಲೆಂತ್ ಅಂತ ಅಂದರೆ ಮಗುವಿಂದು ತಲೆಯಿಂದ ಹಿಡಿದು ಸೊಂಟದವರೆಗೆ ಇರುವಂಥ ಮೆಷರ್ಮೆಂಟ್ನ ಇಲ್ಲಿ ಮೆನ್ಷನ್ನ ಮಾಡಿರ್ತಾರೆ. ಕರೆಸ್ಪಾಂಡೆನ್ಸ್ ಟು 13 ವೀಕ್ಸ್ 5 ಡೇಸ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಅಂದರೆ 13 ವೀಕ್ಸ್ 5 ಡೇಸಿಗೆ ಮಗುವಿಂದು ಮೆಷರ್ಮೆಂಟ್ ಬಂದು ಅಂದರೆ ತಲೆಯಿಂದ ಸೊಂಟದವರೆಗೆ ಮೆಷರ್ಮೆಂಟ್ ಬಂದು 76.5 mm ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ.
ಹಾಗೆಯೇ ಗಾಯ್ಸ್ ನೆಕ್ಸ್ಟ್ ನೋಡಿ ಇಲ್ಲಿ ನ್ಯೂಕಲ್ ಟ್ರಾನ್ಸುಲೆನ್ಸಿ 1.9 ವಿತಿನ್ ನಾರ್ಮಲ್ ಲಿಮಿಟ್ಸ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ ಅಲ್ವಾ. ನ್ಯೂಕಲ್ NT ಅಂತಂದರೆ ನ್ಯೂಕಲ್ ಟ್ರಾನ್ಸುಲೆನ್ಸಿ. ಈಗಂತ ಅಂದರೆ ಏನು ಅಂತಂದರೆ ನಿಮ್ಮ ಮಗುವಿನ ಕುತ್ತಿಗೆ ಭಾಗದಲ್ಲಿ ಒಂದು ಲಿಕ್ವಿಡ್ ಇರುತ್ತೆ, ಓಕೆನಾ. ಆ ಲಿಕ್ವಿಡ್ ಮೆಜರ್ಮೆಂಟು ಇಷ್ಟು MM ಒಳಗಡೆ ಇರಬೇಕು ಅಂತ ಇರುತ್ತೆ. ಅದೇನಾದರೂ ನಿಮಗೆ ಇಷ್ಟು MM ಒಳಗಡೆ ಇಲ್ಲ ಅಂತ ಅಂದರೆ ಅದು ಬಂದು ಮಗು ಡೌನ್ ಸಿಂಡ್ರೋಮ್ ಮಗು ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಓಕೆನಾ. ಸೊ ಹಾಗಾಗಿ ಅದು ಕಂಪಲ್ಸರಿ ನಿಮಗೆ ಏನಕ್ಕೆ ಇದನ್ನು NT ಸ್ಕ್ಯಾನ್ನ ಮಾಡಿಸ್ತಾರೆ ಅಂತಂದರೆ ಅದೊಂದು ಮೆಜರ್ಮೆಂಟ್ ಅಂತಂದರೆ ಕುತ್ತಿಗೆ ಭಾಗದಲ್ಲಿ ಒಂದು ಲಿಕ್ವಿಡ್ ಇರುತ್ತಲ್ಲ ಅದ್ರ ಮೆಜರ್ಮೆಂಟನ್ನು ನೋಡಲಿಕ್ಕೋಸ್ಕರ ಕಂಪಲ್ಸರಿ ನಿಮಗೆ ಇದನ್ನು NT ಸ್ಕ್ಯಾನ್ನ ಮಾಡಿಸ್ತಾರೆ. ಇದರಲ್ಲಿ ಏನಪ್ಪ ಅಂತಂದರೆ ನೋಡಿ ಹೇಳ್ತೀನಿ, 1.2 to 1.9 ಒಳಗಡೆ ಇದು ಇರಬೇಕು, ಸರಿನಾ. ಅಂದರೆ ಆವ್ರೇಜ್ ಬಂದು 1.2 ಇಂದ 1.9 ಒಳಗಡೆ ಇದ್ದರೆ ಇದು ನಾರ್ಮಲ್ ಅಂತ. ಇನ್ನು ಮ್ಯಾಕ್ಸಿಮಮ್ ನೋಡೋದಾದರೆ ಗೈಸ್ ನೀವು 2.5 ಇಂದ 3.03 ಒಳಗಡೆ ಇರಬೇಕು ಇದು, ಓಕೆನಾ. ಆವಾಗ ಅದು ನಾರ್ಮಲ್ ಆಗಿರುತ್ತೆ. ಅಕಸ್ಮಾತ್ ನಿಮಗೆ 3 ಮೇಲೇನಾದ್ರು ಇದ್ದರೆ ಅದು ಡೌನ್ ಸಿಂಡ್ರೋಮ್ ಮಗುವಾಗ ಚಾನ್ಸಸ್ ಇರುತ್ತೆ. ಆವಾಗ ಡಾಕ್ಟ್ರು ನಿಮಗೆ ಡಬಲ್ ಮಾರ್ಕರ್ ಟೆಸ್ಟು ಅದನ್ನೆಲ್ಲ ಮಾಡಿಸ್ಲಿಕ್ಕೆ ನಿಮಗೆ ಹೇಳ್ತಾರೆ. ಮತ್ತು ಬೇರೆ ಬೇರೆ ಟೆಸ್ಟ್ಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಸೊ ಇಲ್ಲಿ ನನ್ನ ಮಗಂದು ಬಂದು 1.9 ವಿತಿನ್ ನಾರ್ಮಲ್ ಲಿಮಿಟ್ಸ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಈ ಸ್ಕ್ಯಾನಿಂಗ್ ಅಂತೂ ಗೈಸ್ ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ಆಗಿರುತ್ತೆ. ಯಾರು ಇದನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂತಂದರೆ ಒಬ್ಬೊಬ್ಬರು ಲೇಟಾಗೆಲ್ಲ ಮಾಡಿಸ್ತಾರಲ್ವ, ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕರೆಕ್ಟಾಗಿ 11 ವೀಕ್ಸಿಂದ 13 ವೀಕ್ಸ್ ಒಳಗಡೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಬಂದು ನಾಸಲ್ ಬೋನ್ ಇಸ್ ಸೀನ್ ಅಂತ ಕೊಟ್ಟಿದ್ದಾರೆ. ನಾಸಲ್ ಬೋನ್ ಅಂತಂದರೆ ಈ ನೋಸ್ ಇದೆಯಲ್ಲ, ಮಗುವಿಂದು ನೋಸ್ ಮೇಲೆ ಒಂದು ಮೂಳೆ ಇರುತ್ತೆ, ಅದನ್ನು ನೋಡಿದ್ದೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದರದ್ದು ಮೆಜರ್ಮೆಂಟು ನಾಸಲ್ ಬೋನ್ ಮೆಜರ್ಸ್ 2.4 mm ನಾರ್ಮಲ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಗೈಸ್ ಇದೇನಂತ ಅಂದರೆ ಇಲ್ಲಿ ನೋಡಿ, ನನ್ನ ಮಗಂದು ಬಂದು ನಾನು ಇದನ್ನು 13 ವೀಕ್ಸಲ್ಲಿ ಅಲ್ವಾ ಮಾಡಿಸಿರೋದು. ಸೊ ಇಲ್ಲಿ ಏನಂತ ಅಂದರೆ ನಾಸಲ್ ಬೋನ್ ಬಂದು 13 ವೀಕ್ಸಿಗೆ 2.3 ಅಥವಾ 2.4 ಇರಬೇಕು, MM ಇರಬೇಕು. 2.3 2.4 ಇದ್ದರೆ ಮಾತ್ರ ಅದು ನಾರ್ಮಲ್ಲು. ಹಾಗೆಯೇ ನೀವೇನಾದರೂ 12 ವೀಕ್ಸಲ್ಲಿ ಮಾಡಿಸಿದ್ರೆ, ಇಲ್ಲ 14 ವೀಕ್ಸಲ್ಲಿ ಮಾಡಿಸಿದ್ರೆ, ಇಲ್ಲ 11 ವೀಕ್ಸಲ್ಲಿ ಮಾಡಿಸಿದ್ರೆ ಅದರದ್ದು ಮೆಜರ್ಮೆಂಟ್ ಬಂದು ಬೇರೆಯೇ ಇರುತ್ತೆ, ಓಕೆನಾ. ಸೊ ಇದನ್ನು ಒಂದ್ಸಲ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಮಗಂದು ನಾಸಲ್ ಬೋನ್ ಮೆಜರ್ಸ್ 2.4 mm ನಾರ್ಮಲ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಇಂಟ್ರಾಕ್ರಾನಿಯಲ್ ಟ್ರಾನ್ಸುಲೆನ್ಸಿ ಮೆಜರ್ಸ್ 3.0 mm ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಇಲ್ಲಿ ಫೆಟಲ್ ಸ್ಟಮಕ್ ಬಬಲ್ ಆ್ಯಂಡ್ ಯೂರಿನರಿ ಬ್ಲ್ಯಾಡರ್ ಆರ್ ವಿಜುವಲೈಸ್ಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಮಗುವಿಂದು ಬ್ಲ್ಯಾಡರ್ ಕೂಡ ನಾವು ನೋಡಿದ್ದೀವಿ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ಫೆಟಲ್ ಲಿಂಬ್ಸ್ ಕೂಡ ಅಪಿಯರ್ ನಾರ್ಮಲ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ನೆಕ್ಸ್ಟ್ ಬಂದು ಹೇಳ್ತೀನಿ ನಿಮಗೆ, ಈ ಪ್ಲೆಸೆಂಟಾ ಇದೆಯಲ್ಲ, ಈ ಪ್ಲೆಸೆಂಟಾದಲ್ಲಿ ಆ್ಯಂಟೀರಿಯರ್ ಇದ್ದರೆ ಹೆಣ್ಣು ಮಗು ಆಗುತ್ತೆ ಆ್ಯಂಡ್ ಪೋಸ್ಟೀರಿಯರ್ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ತುಂಬ ಜನ ಅದನ್ನು ಹೇಳ್ತಾರೆ ಅಲ್ವಾ. ಸೊ ನಂದು ಇದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡಿ ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಅಂತಲೇ ಇದೆ. ನನ್ನ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಅದು ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಕೂಡ ನಂದು ಆ್ಯಂಟೀರಿಯರ್ ಅಂತಲೇ ಇದೆ. ಸೊ ನನಗೆ ಗಂಡು ಮಗು ಆಗಿದೆ, ಓಕೆನಾ. ಅದೆಲ್ಲ ನೀವು ತಲೆ ಕೆಡಿಸ್ಕೊಂಡು ನಂಬ್ಕೊಳ್ಳೋಕೆ ಹೋಗಬೇಡಿ, ಅದೆಲ್ಲ ಸುಳ್ಳು ಗಾಯ್ಸ್, ಓಕೆನಾ. ನಾನು ಎಲ್ಲದು ಸ್ಕ್ಯಾನಿಂಗ್ ರಿಪೋರ್ಟ್ಸು ನನ್ನ ಮಗಂದು ಶೇರ್ ಮಾಡಿದ್ದೀನಿ. ಅದರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಒಂದ್ಸಲ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೋಡಿ ಲಿಕ್ವರ್ ಇಸ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ, ಓಕೆನಾ. ಇದರಲ್ಲಿ ಏನಂದರೆ ಅಮ್ನಾಟಿಕ್ ಫ್ಲೂಯಿಡ್ ಅಂತ ಇರುತ್ತಲ್ವಾ, ಅಂದರೆ ಮಗುವಿನ ಸುತ್ತ ನೀರಿರುತ್ತಲ್ಲ ಅದರದ್ದು ನಾರ್ಮಲ್ ಅಂತ. ಒಬ್ಬೊಬ್ಬರು ಲಿಕ್ವರ್ ಅಂತ ಕೊಡ್ತಾರೆ, ಇಲ್ಲ ಒಬ್ಬೊಬ್ಬರು ಅಮ್ನಾಟಿಕ್ ಫ್ಲೂಯಿಡ್ ಅಂತ ಮೆನ್ಷನ್ ಮಾಡ್ತಾರೆ. ಅದು ನಾರ್ಮಲ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ಸರ್ವಿಕ್ಸ್ ಇಸ್ ನಾರ್ಮಲ್ ಲೆಂತ್ 3.2 cm ಅಂತ ಕೊಟ್ಟಿದ್ದಾರೆ. ಸರ್ವಿಕ್ಸ್ ಅಂತಂದರೆ ಗರ್ಭದ್ವಾರ ಅದು ಕೂಡ ನಾರ್ಮಲ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಂಟರ್ನಲ್ OS ಇಸ್ ಕ್ಲೋಸ್ಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಏನಂದರೆ ಗಾಯ್ಸ್, ಇಂಟರ್ನಲ್ OS ಇಸ್ ಕ್ಲೋಸ್ಡ್ ಅಂತಲೇ ಇರಬೇಕು, ಓಪನ್ ಅಂತ ಇರಬಾರ್ದು, ಸರಿನಾ. ಇದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಏನಪ್ಪ ಅಂತಂದರೆ ಇಂಪ್ರೆಷನ್ ಅಂತ ಕೊಟ್ಟಿದ್ದಾರೆ ಅಲ್ವಾ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಡೀಟೇಲ್ಡ್ NT ಸ್ಕ್ಯಾನ್ ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಒಂದು ಮಗು ಜೀವಂತವಾಗಿ ಇದೆ ಅಂತ ಇಲ್ಲಿ ಅರ್ಥ. ಆ್ಯಂಡ್ ಜೆಸ್ಟೇಷನಲ್ ಏಜ್ ಬೈ ಫೆಟಲ್ ಬಯೋಮೆಟ್ರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಮಗುವಿಂದು ಏಜ್ ಬಂದು 13 weeks 5 days ಆಗಿದೆ ಅಂತ ಅರ್ಥ. ಆ್ಯಂಡ್ EDD ಡೇಟ್ ಕೂಡ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಅಂತ ಇದು ಕೂಡ ನೋಡಿ ಕೊಟ್ಟಿದ್ದಾರೆ ನನಗೆ 27/2022 ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ನ್ಯೂಕಲ್ ಟ್ರಾನ್ಸುಲೆನ್ಸಿ, ಲಾಸಲ್ ಬೋನು ಇದೆಲ್ಲ ನಾರ್ಮಲ್ ಆಗಿದೆ ಅಂತ ಇಲ್ಲಿ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಗಾಯ್ಸ್ ಈಗ
ನಾನು ಈ NT ಸ್ಕ್ಯಾನ್ ರಿಪೋರ್ಟಲ್ಲಿ ಗಂಡು ಮಗು ಆಗುತ್ತಾ ಹೆಣ್ಣು ಮಗು ಆಗುತ್ತಾ ಅಂತ ನಾವು ಫೈಂಡ್ ಔಟ್ನ ಮಾಡ್ಬೋದಾ ಅಂತ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಲ್ವಾ. ಸೊ ಗೈಸ್ ಇಲ್ಲೇನಪ್ಪ ಅಂತಂದರೆ ಈ FHR ಮುಖಾಂತರ ಹಾಗೂ ಇಲ್ಲಿದೆ ನೋಡಿ ಪ್ಲೆಸೆಂಟಾ ಮುಖಾಂತರ ನಾವು ಯಾವುದೇ ರೀತಿ ಒಂದು ಬಾಯ್ ಬೇಬಿನೇ ಆಗುತ್ತಾ ಗರ್ಲ್ ಬೇಬಿನೇ ಆಗುತ್ತಾ ಅಂತ ನಾವು ತಿಳ್ಕೊಳ್ಳಿಕ್ಕೆ ಆಗಲ್ಲ, ಓಕೆನಾ. ಯಾಕಂದರೆ ಪ್ಲೆಸೆಂಟಾದಲ್ಲಿ ನಾನು ಆಗಲೇ ಹೇಳ್ದಂಗೆ ನನ್ನ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲೂ ಕೂಡ ನಂದು ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಅಂತಲೇ ಇದೆ, ಓಕೆನಾ. ಆ್ಯಂಟೀರಿಯರ್ ಇದ್ದರೆ ಹೆಣ್ಣು ಮಗು ಆಗುತ್ತೆ ಆ್ಯಂಡ್ ಪೋಸ್ಟೀರಿಯರ್ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರಲ್ವ, ಅದೆಲ್ಲ ಸುಳ್ಳು ಗೈಸ್. ನಾವು ಪ್ಲೆಸೆಂಟಾದಿಂದ ಯಾವುದೇ ರೀತಿ ಜೆಂಡರ್ನ ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ, ಓಕೆನಾ. ಅದೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ FHR ಮುಖಾಂತರ ಕೂಡ ಅಷ್ಟೇ, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. FHR 140 ಬಿಲೋ ಇದ್ದರೆ ಗಂಡು ಮಗು ಆಗುತ್ತೆ ಆ್ಯಂಡ್ 150 ಎಬೋ ಇದ್ದರೆ ಹೆಣ್ಣು ಮಗು ಆಗುತ್ತೆ. ಈ ಥರ ಎಲ್ಲ ಹೇಳ್ತಾರಲ್ವ ಗೈಸ್, ಅದೆಲ್ಲ ಸುಳ್ಳು. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ನನ್ನ ಮಗುವಿಂದು ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲೂ ಕೂಡ FHR ಎಷ್ಟಿದೆ ಅಂತ ನಾನು ಒಂದ್ಸಲ ಅಂದರೆ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು. ಅದನ್ನು ಒಂದ್ಸಲ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಅದರದ್ದು ಕಂಪ್ಲೀಟ್ ಲಿಂಕ್ನ ನಾನು ನಿಮಗೆ ಆ ವಿಡಿಯೋದ ಕಂಪ್ಲೀಟ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಅಂದರೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ನೀವು ಯಾವ ರೀತಿ ಫುಡ್ನ ತೊಗೊಳ್ಬೇಕು, ಹಾಗೆಯೇ ನೆಕ್ಸ್ಟು ನಿಮಗೆ ಅಂದರೆ ಮಗು ಚೆನ್ನಾಗಿ ದಪ್ಪವಾಗಿ ಉಡಬೇಕು ಅಂದರೆ ನೀವು ಯಾವ ರೀತಿ ಫುಡ್ನ ತೊಗೊಳ್ಬೇಕು, ಹಾಗೆಯೇ ಒಂದು ಪ್ಲೆಸೆಂಟಾದಿಂದ ನಾವು ನಿಜವಾಗ್ಲೂ ಈ ಥರ ಬಾಯ್ ಬೇಬಿ ಆಗುತ್ತಾ ಅಂತ ನಾವು ಫೈಂಡ್ ಔಟ್ನ ಮಾಡ್ಬೋದಾ, FHRಯಿಂದ ಫೈಂಡ್ ಔಟ್ನ ಮಾಡ್ಬೋದಾ, ಇದನ್ನೆಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಗೈಸ್. ಒಂದ್ಸಲ ಬೇಕಾದರೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆಯೇ ಗೈಸ್ ತುಂಬ ಜನ ಮಕ್ಕಳಿಲ್ಲ ಮತ್ತು ಮದುವೆ ಆಗ್ತಲ್ಲ ಅಂತ ತುಂಬಾ ಕಷ್ಟಪಡ್ತಾ ಇರ್ತೀರಾ. ಅಂದರೆ ನಿಮ್ಗೆ ಗೊತ್ತಿರೋರಾಗಿರಬಹುದು, ಇಲ್ಲ ನಿಮ್ಮ ಮನೇಲೆ ಯಾರಾದರೂ ಇರ್ಬೋದು ಅಲ್ವಾ. ಅವರಿಗೆಲ್ಲ ನಾನು ಒಂದು ವ್ರತದ ಬಗ್ಗೆ ಹಾಕಿದ್ದೀನಿ, ಅದನ್ನು ಮಾಡಲಿಕ್ಕೆ ಹೇಳಿ ನಿಜವಾಗ್ಲೂ ಅದು ಸಕ್ಸಸ್ಫುಲ್ ಆಗೇ ಆಗುತ್ತೆ. ಅದು ನನ್ನ ಎಕ್ಸ್ಪೀರಿಯನ್ಸು. ಹಾಗೆಯೇ ನನ್ನ ಫ್ರೆಂಡ್ಗೂ ಕೂಡ ಹೇಳಿ, ಅವಳು ಕೂಡ ಆ ವ್ರತ ಮಾಡಿದ್ಮೇಲೆ ಅವಳಿಗೆ ಬಾಯ್ ಬೇಬಿ ಆಯಿತು. ಬಾಯ್ ಬೇಬಿನೇ ಬೇಕು ಅನ್ನೋದಕ್ಕೂ ಕೂಡ ನಾನು ಒಂದು ವ್ರತ ಮಾಡಿ ಹಾಕಿದ್ದೀನಿ. ಯಾಕಂದರೆ ಯಾವುದೇ ಮಗು ಆದ್ರೂ ನಮ್ಮದೇ, ಬಟ್ ಒಬ್ಬೊಬ್ಬರಿಗೆ ಹೆಣ್ಮಕ್ಳು ಇರ್ತಾರೆ, ನೆಕ್ಸ್ಟು ಗಂಡು ಮಗು ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅವ್ರಿಗೆಲ್ಲರಿಗೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ವ್ರತದ ಬಗ್ಗೆ. ಅದು ಬಂದು ಗಣಪತಿ ವ್ರತ ಆಗಿರುತ್ತೆ. ಅಂದರೆ ಯಾವುದೇ ವಿಘ್ನಗಳು ಬಂದರೂ ಕೂಡ ತಡಿಲಿಕ್ಕೆ ಗಣಪತಿ ಪೂಜೆ ಮಾಡಬೇಕಲ್ವಾ. ನಮ್ಮ ಹಿಂದೂ ಧರ್ಮದಲ್ಲಿ ಫಸ್ಟು ನಾವು ಗಣಪತಿ ಪೂಜೆಗೆ ಪ್ರಿಫರೆನ್ಸ್ನ ಕೊಡ್ತೀವಿ. ಸೊ ಹಾಗಾಗಿ ಗಣಪತಿ ಪೂಜೆ ಯಾವ ರೀತಿ ವ್ರತ ಮಾಡಬೇಕು ಅಂತ ಸಿಂಪಲ್ ವ್ರತ, ಅದು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ, ತುಂಬ ದೊಡ್ಡ ವ್ರತ ಏನಲ್ಲ. ಒಂದ್ಸಲ ಮಾಡಿ ಅದನ್ನು ನಿಜವಾಗ್ಲೂ ನಿಮಗೆ ಒಳ್ಳೇದು ಆಗೇ ಆಗುತ್ತೆ, ಓಕೆನಾ. ಓಕೆ ಗೈಸ್, ನಾನು ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.